ಈಗ ಪೋಸ್ಟರ್ ವಾರ್ ಮತ್ತೆ ಶುರು ಆಗ್ತಾ ಇದೆ. ಯಾಕೆ ಅಂತಂದ್ರೆ ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸಿದ ತಕ್ಷಣ ಈಗ ಕಾಂಗ್ರೆಸ್ ಒಂದು ಹೆಜ್ಜೆಯನ್ನ ಇಡ್ತಾ ಇದೆ. ಅದೇನು ಅಂತಂದ್ರೆ ಅತ್ತ ಕದನ ವಿರಾಮ, ಇತ್ತ ಪೋಸ್ಟರ್ ಸಮರ ಈಗ ಶುರುವಾಗಿದೆ. ಅಮೆರಿಕ ಮಧ್ಯಸ್ಥಿಕೆಯ ಬೆನ್ನಲ್ಲೇ ಈಗ ಇಂದಿರಾ ನೆನಪನ್ನ ಕಾಂಗ್ರೆಸ್ ಮಾಡ್ಕೊಳ್ತಾ ಇದೆ. ಕಾಂಗ್ರೆಸ್ನಿಂದ ಈಗ ವೇರ್ ಇಸ್ ದ ಇಂದಿರಾ ಸ್ಪಿರಿಟ್ ಅಂತ ಪ್ರಶ್ನೆಯನ್ನ ಎತ್ತಿದೆ. ಬೆಂಗಳೂರಿನ ಹಲವೆಡೆ ಈಗ ಪೋಸ್ಟರ್ ಮತ್ತು ಹಾಕಿರೋದಕ್ಕೆ ಬಿಜೆಪಿ ಟಾಂಗ್ ಕೊಡ್ತಾ ಇದೆ. ಏನಿದು ಹಾಗಿದ್ದಾಗ ಈ ಸ್ಟೋರಿಯನ್ನ ನೋಡಿ, ಅದರ ಡೀಟೇಲ್ ಆಗಿರುವಂತ ವರದಿ ಇದೆ. ಅತ್ತ ಕದನ ವಿರಾಮ, ಇತ್ತ ಪೋಸ್ಟರ್ ಸಮರ. ಕಾಂಗ್ರೆಸ್ನಿಂದ ಇಂದಿರಾ ಪೋಸ್ಟರ್ ವೈರಲ್. ಬೆಂಗಳೂರಿನ ಹಲವೆಡೆ ಪೋಸ್ಟರ್ ಅಂಟಿಸಿ ಕ್ಯಾಂಪೇನ್. ಪಹಲ್ಗಾಮ್ ಉಗ್ರರ ಕೃತ್ಯಕ್ಕೆ ಭಾರತ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕಾಗಿ ದಾಳಿ ಮಾಡಿದೆ. ಪಾಕಿಸ್ತಾನ ಕೂಡ ಭಾರತದ ಮೇಲೆ ದಾಳಿ ಮಾಡಿ ವಿಫಲ ಆಗಿದೆ. ಆದರೆ ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ಆರ್ಭಟ ಹೆಚ್ಚಾಗ್ತಾ ಇದ್ದ ಹೊತ್ತಲ್ಲೇ ಅಮೆರಿಕ ಮಧ್ಯಸ್ಥಿಕೆ ವಹಿಸಿ ಕದನ ವಿರಾಮಕ್ಕೆ ಒಪ್ಪಿಸಿತು. ಅತ್ತ ಕದನ ವಿರಾಮ ಜಾರಿ ಆಗ್ತಾ ಇದ್ದ ಹಾಗೆ 1971ರಲ್ಲಿ ಇಂದಿರಾ ಗಾಂಧಿ ಪಾಕಿಸ್ತಾನದ ಒಳಗಡೆ ನುಗ್ಗಿ ಪಾಕಿಸ್ತಾನವನ್ನ ಇಬ್ಬಾಗ ಮಾಡಿದ್ರು ಅಂತ ಪೋಸ್ಟ್ ವೈರಲ್ ಆಗ್ತಿದೆ. ಇದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಇಂದಿರಾ ಗಾಂಧಿ ಪೋಸ್ಟರ್ ಅಂಟಿಸಲಾಗಿದೆ. ಬೆಂಗಳೂರಿನ ಕೆಆರ್ ಸರ್ಕಲ್, ಮೌರ್ಯ ಸರ್ಕಲ್, ಟೌನ್ ಹಾಲ್, ಕಾರ್ಪೊರೇಷನ್, ಸಿಎಂ ಮನೆ ಸೇರಿದಂತೆ ಹಲವೆಡೆ ಯೂತ್ ಕಾಂಗ್ರೆಸ್ ಪೋಸ್ಟರ್ ಅಂಟಿಸಿ ಭಾರತೀಯರಿಗೆ ಈಗ ಇಂದಿರಾ ಮತ್ತೆ ನೆನಪಾಗಿದ್ದಾರೆ ಅಂತ ಬ್ಯಾನರ್ ಹಾಕಿದ್ದಾರೆ. ಭಾರತ ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಆಗಿದೆ. ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಘೋಷಣೆ ಆಗಿತ್ತು. ಅದಾದಮೇಲೂ ಕೂಡ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿತು. ಈ ಬೆಳವಣಿಗೆಗಳ ಮಧ್ಯೆ ಒಂದು ಹೆಸರು ವೈರಲ್ ಆಯಿತು, ಅದೇ ಇಂದಿರಾ ಗಾಂಧಿ. ಇಂದಿರಾ ಗಾಂಧಿ ಅವರು ಇದ್ದಂಥ ಸಂದರ್ಭದಲ್ಲಿ ಯಾವುದೇ ರಾಷ್ಟ್ರದ ಮಧ್ಯಸ್ಥಿಕೆಯನ್ನು ತೆಗೆದುಕೊಂಡಿರಲಿಲ್ಲ. ಪಾಕಿಸ್ತಾನವನ್ನು ಒಳಗಡೆ ನುಗ್ಗಿ ಎರಡು ಇಬ್ಬಾಗವಾಗೋ ರೀತಿಯಲ್ಲಿ ಒಡೆದು ಉರುಳಿಸಿದ್ರು. ಆ ರೀತಿಯಾಗಿ ಸ್ಪಿರಿಟ್ ಇರಬೇಕಾಗಿತ್ತು ಪ್ರಧಾನಿಗೆ ಅನ್ನುವಂಥ ರೀತಿಯಲ್ಲಿ ಒಂದು ಪೋಸ್ಟರ್ ವೈರಲ್ ಆಗ್ತಾ ಇದೆ. ಬೆಂಗಳೂರಿನ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲ ಕಡೆಗಳು ಕೂಡ ವೇರ್ ಇಸ್ ದ ಸ್ಪಿರಿಟ್ ಆಫ್ ಇಂದಿರಾ ಎನ್ನುವಂಥ ಪೋಸ್ಟರ್ಗಳನ್ನು ಅಂಟಿಸಲಾಗಿದೆ. ಕೆಆರ್ ಸರ್ಕಲ್ನಲ್ಲಿ ಕೂಡ ಈ ಪೋಸ್ಟರನ್ನು ಅಂಟಿಸಿರುವಂಥದ್ದು. ಬೆಂಗಳೂರಿನ ಹಲವು ಕಡೆಗಳಲ್ಲಿ ಈ ರೀತಿಯಾದಂಥ ಪೋಸ್ಟರ್ಗಳನ್ನು ಅಂಟಿಸಿ ಈಗ ಭಾರತದ ಪ್ರಜೆಗಳಿಗೆ ಇಂದಿರಾ ಗಾಂಧಿಯವರ ನೆನಪಾಗಿದೆ, ದುರ್ಗೆಯ ನೆನಪಾಗಿದೆ ಎನ್ನುವಂಥ ರೀತಿಯಲ್ಲಿ ಪೋಸ್ಟರ್ಗಳನ್ನು ಅಂಟಿಸಿರುವಂಥದ್ದು. ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನಕ್ಕೆ ಭಾರತ ತಕ್ಕ ಪಾಠ ಕಲಿಸುವಂತಹ ಕೆಲಸ ಮಾಡಿದೆ. ಈ ನಡುವೆ ನಿನ್ನೆ ಪ್ರಧಾನಿ ಮೋದಿಯವರು ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಅವರು ಒಂದು ವಿನೂತನವಾದಂತಹ ಕ್ಯಾಂಪೇನ್ ಶುರು ಮಾಡಿದ್ದಾರೆ. 1971ರಲ್ಲಿ ಪ್ರಧಾನಿಯಾಗಿದ್ದಂತಹ ಇಂದಿರಾ ಗಾಂಧಿಯವರು ಪಾಕಿಸ್ತಾನದ ವಿರುದ್ಧ ದಿಟ್ಟ ನಿರ್ಧಾರ ಕೈಗೊಂಡಂತಹ ಒಂದು ಬ್ಯಾನರ್ಗಳನ್ನು ಹಾಕಿ, ಅಂದರೆ ದುರ್ಗಿ ಅವತಾರ ಬೇಕು, ಮಾತು ಬೇಡ ಅನ್ನುವಂಥ ಬ್ಯಾನರ್ಗಳು ಹಾಕಿದ್ದಾರೆ. ನೀವು ನೋಡ್ತಿರ್ಬೋದು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅವರು, ಯೂತ್ ಕಾಂಗ್ರೆಸ್ ಅವರು ಹಾಕಿರುವಂಥ ಬ್ಯಾನರು ಇಂದಿರಾ ಗಾಂಧಿ 1971ರಲ್ಲಿ ಕೈಗೊಂಡಂಥ ನಿರ್ಧಾರ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸೋದಕ್ಕೆ ಆಕೆ ಮಾಡಿದಂತಹ ದಿಟ್ಟ ನಿರ್ಧಾರಗಳೇ ಕಾರಣ ಆಗಿತ್ತು. ಪಾಕಿಸ್ತಾನ ಆ ಸಂದರ್ಭದಲ್ಲಿ ಯುದ್ಧದಲ್ಲಿ ಸೋತಿತ್ತು. ಹಾಗಾಗಿ ನಿನ್ನೆ ಮೋದಿ ಏನು ಮಾತಾಡ್ತಾರೆ, ಮೋದಿ ಮಾತಾಡಿದ ವಿಚಾರವಾಗಿ ಇಂದಿರಾ ಗಾಂಧಿ ಅವರ ಬ್ಯಾನರ್ಗಳು ಹಾಕಿರುವಂಥದ್ದು. ಇಂದಿರಾ ತೋರಿಸಿದ ಧೈರ್ಯ ಮೋದಿ ತೋರಿಸಿಲ್ಲ, ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿಕೆ. ಬೆಂಗಳೂರಿನಲ್ಲಿ ಇಂದಿರಾ ಪೋಸ್ಟರ್ ವೈರಲ್ ಆಗ್ತಾ ಇದ್ದ ಹಾಗೆ ಬಿಕೆ ಹರಿಪ್ರಸಾದ್ ಮೋದಿ ಗುರಿಯಾಗಿಸಿ ಟೀಕಿಸಿದ್ದಾರೆ. ಇಂದಿರಾ ತೋರಿದ ಧೈರ್ಯ ಮೋದಿ 1% ತೋರಿಸಿಲ್ಲ. ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷದ ಸರ್ಕಾರದ ಬೆಂಬಲಕ್ಕೆ ಕೂಡ ಇತ್ತು. ಹೀಗಿದ್ದು ಪಾಕಿಸ್ತಾನದ ಮೇಲೆ ಕ್ರಮ ಕೈಗೊಂಡಿಲ್ಲ. ವಿದೇಶಾಂಗ ನೀತಿಯಲ್ಲಿ ನಾವು ವಿಫಲವಾಗಿದ್ದೀವಿ ಅಂತ ತಿಳಿದಿದ್ದಾರೆ. ಇಡೀ ರಾಷ್ಟ್ರ ಉಕ್ಕಿನ ಮಹಿಳೆ ಅಂತೇಳಿ ಇಡೀ ವಿಶ್ವದಲ್ಲೇ ಜಗತ್ ಪ್ರಸಿದ್ಧ ಆಗಿರತಕ್ಕಂಥ ಇಂದಿರಾ ಗಾಂಧಿ ಅವ್ರನ್ನ ನೆನೆಸ್ಕೊಳ್ತಕ್ಕಂಥದ್ದು ಸಹಜವೇ. ಧೃತಿ ಕೆಡದೆ ರಷ್ಯಾದವ್ರ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಯುದ್ಧವನ್ನು ಘೋಷಣೆ ಮಾಡಿ 18 ದಿವಸಗಳಲ್ಲಿ ಯುದ್ಧವನ್ನು ಸಂಪೂರ್ಣ ಮಾಡಿ 90,000 ಜನ ಪಾಕಿಸ್ತಾನದ ಸೈನಿಕರನ್ನು ಶರಣಾಗತಿ ಮಾಡಿಸಿ ಮಾನವ ಹಕ್ಕುಗಳ ಸಮಿತಿಯ ಮೂಲಕ ಅವ್ರನ್ನೆಲ್ಲರೂ ಸಹ ವಾಪಸ್ ಕಳಿಸ್ತಕ್ಕಂಥ ಮಹಾನ್ ಶಕ್ತಿ ಇಂದಿರಾ ಗಾಂಧಿಯವರು. ಆದರೆ ಆ ಇಂದಿರಾ ಗಾಂಧಿಯವರು ತೋರಿಸಿದಂಥ 0.1% ಧೈರ್ಯವೂ ಸಹ ಈ ನರೇಂದ್ರ ಮೋದಿ ಅವರು ತೋರಿಸಿಲ್ಲ ಅನ್ನೋದನ್ನೇ ಜನಸಾಮಾನ್ಯರಲ್ಲಿ ಬಹಳಷ್ಟು ಆಳವಾಗಿದೆ. ಯುದ್ಧ ನೀತಿ ನಿಲ್ಲಿಸಿದ್ದು ಮೋದಿನ ಟ್ರಂಪ್, ಸತ್ಯ ಹೇಳಿ ಅಂತ ಕಾಲೆಳೆದ ಖರ್ಗೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಯುದ್ಧ ನಿಲ್ಲಿಸಿದ್ದು ಅಮೆರಿಕನ, ಮೋದಿನ, ಪಾಕಿಸ್ತಾನನ. ಇದನ್ನ ಪ್ರಧಾನಿ ಮೋದಿ ದೇಶದ ಜನರಿಗೆ ಸತ್ಯ ಹೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಮೋದಿ ಅವರು ಕೇವಲ ಸೋಷಿಯಲ್ ಮೀಡಿಯಾ ಬಳಸಿಕೊಂಡು ಯುದ್ಧ ಮಾಡ್ತಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಮೋದಿ ಅವರಿಗೆ ನಾವು ಸಂಪೂರ್ಣ ಬೆಂಬಲ ಕೊಟ್ಟಿದ್ದೀವಿ. ಆದರೂ ಪ್ರಧಾನಿ ಮೋದಿ ಸರ್ವ ಪಕ್ಷಗಳೊಂದಿಗೆ ಚರ್ಚಿಸ್ತಾ ಇಲ್ಲ, ಸಂಸತ್ ಅಧಿವೇಶನ ಕೂಡ ಕರೀತಾ ಇಲ್ಲ ಅಂತ ಕುಡುಕಿದ್ದಾರೆ. ಈ ಮಧ್ಯೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕದನ ವಿರಾಮಕ್ಕೆ ಟ್ರಂಪ್ ಕಾರಣ ಅನ್ನೋದು ಸೂಕ್ಷ್ಮ ವಿಚಾರ, ಸರ್ವಪಕ್ಷ ಸಭೆಯಲ್ಲಿ ನಾನು ಮಾತಾಡ್ತೀನಿ ಎಂದಿದ್ದಾರೆ. ಅವ್ರು ಹೇಳ್ತಾ ಇಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇದು ಸೂಕ್ಷ್ಮವಾದಂಥ ವಿಷಯ ಇದೆ. ಆಲ್ ಪಾರ್ಟಿ ಮೀಟಿಂಗ್ನ ಕರೀತಾರೆ, ಕರೆದಾಗ ನಾವು ಇದನ್ನು ಮಾತಾಡ್ತೀನಿ.
ಏನೇನು ವಿಷಯ ಏನು ನಡೀತು, ನಿಮ್ಮ ಟೆಲಿಫೋನ್ ಟಾಕ್ಸ್ ಏನು, ಅದು ಎಲ್ಲ ಅವಾಗ ಕೇಳೋಣ. ಈಗ ನಾನು ಹೇಳೋದು ಸರಿ ಕಾಣಲ್ಲ. ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ ನನ್ನಿಂದ ಆಗಿದೆ ಅಂತ. ಪಾಕಿಸ್ತಾನ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟನ್ನು ಕರೆದು ನಾವೇ ಜಯಶೀಲರಾಗಿದ್ದೇವೆ ಅಂತ ಘೋಷಣೆ ಮಾಡ್ತಾರೆ. ನಮ್ಮ ಪ್ರಧಾನಮಂತ್ರಿ ರಾತ್ರಿ 8 ಗಂಟೆಗೆ ಬಂದು ಮನ್ ಕಿ ಬಾತ್ ಹೇಳ್ತಾರೆ. ನಾವು ಏನಕ್ಕೆ ನಂಬಬೇಕು? ನಾವು ಕೇಳ್ತಾ ಇರೋದೇನು, ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಿ ಅಂತ. ಅಟೆಂಡ್ ಆಗಿ ನಮಗೆಲ್ಲರಿಗೂ ಹೇಳಿದರೆ ನಾವು ಒಪ್ತಾ ಇದ್ವಲ್ಲ, ನಾವೇನಾದರೂ ಅವರ ನಿರ್ಧಾರಕ್ಕೆ ನಾವು ತದ್ವಿರುದ್ಧವಾಗಿ ನಡ್ಕೊತಾ ಇದ್ವಾ? ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ರಾಷ್ಟ್ರದ ಹಿತಾಸಕ್ತಿಗೋಸ್ಕರ ನಾವು ಸಂಪೂರ್ಣವಾಗಿ ನಿಮ್ಮನ್ನು ಬೆಂಬಲಿಸ್ತಾ ಇದ್ದೇವೆ, ನಿಮ್ಮನ್ನು ನಾವು ನಂಬಿದ್ದೇವೆ, ನಮ್ಮನ್ನು ಯಾಕೆ ನಂಬ್ತಾ ಇಲ್ಲ ನೀವು? ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಯುದ್ಧದ ವಿಚಾರದಲ್ಲಿ ರಾಜಕಾರಣ ಮಾಡೋದು ಬೇಡ, ನಾವೆಲ್ಲರೂ ಒಟ್ಟಾಗಿ ಸೈನಿಕರ ಪರವಾಗಿ ನಿಲ್ಲೋಣ, ಇಂದಿರಾ ಗಾಂಧಿ ಬಗ್ಗೆ ಈಗ ಮಾತಾಡೋದು ಸರಿಯಲ್ಲ ಅಂದಿದ್ದಾರೆ. ಈ ಸಂದರ್ಭದಲ್ಲಿ ರಾಜಕಾರಣ ಮಾಡೋದು ಬಿಟ್ಟು ಈ ಸಂದರ್ಭದಲ್ಲಿ ನಾವು ಒಟ್ಟಾಗಿ ನಮ್ಮ ಸೈನಿಕರಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು. ಹಿಂದೆ ಏನಾಯಿತು, POKನ ಯಾರು ಬಿಟ್ಕೊಟ್ರು, ಅದನ್ನು ನಾವೇನು ಪ್ರಶ್ನೆ ಮಾಡಿದ್ದೀರಾ? ಮೋದಿಯವರು ಪ್ರಶ್ನೆ ಮಾಡಿದಾರ? POK ಬಿಟ್ಕೊಟ್ಟಿದ್ದು ನಾವು ಪ್ರಶ್ನೆ ಮಾಡಿಲ್ಲ. ನಾವು ಸಿಂಧೂ ನದಿ ನೀರಿನ ಒಪ್ಪಂದ ನಾವೇನು ಪ್ರಶ್ನೆ ಮಾಡಿಲ್ಲ. ನಾವು ಹಿಂದೆ ಬಾಂಬೆಲ್ಲಾದಂಥ ತಾಜ್ ಹೋಟ್ಲ್ ದಾಳಿ, ಆ ಸಂದರ್ಭದಲ್ಲೇ ನಾವು ಸರಿಯಾಗಿ ಪಾಠ ಕಲಿಸಿದ್ರೆ ಇವತ್ತಿನ ಈ ಸ್ಥಿತಿ ಬರ್ತಾ ಇಲ್ಲ, ಅದನ್ನು ನಾವು ಕೇಳ್ತಾ ಇಲ್ಲ. ಆಗಿ ಹೋಗಿದ್ದನ್ನು ನಾವು ಯಾವುದೂ ಕೇಳ್ತಾ ಇಲ್ಲ. ಅದರಿಂದ ಕಾಂಗ್ರೆಸ್ ಅವರು ಆಗಿ ಹೋಗಿರೋದನ್ನು ಯಾವುದೂ ಹೇಳುವಂಥದ್ದು ಈ ಸಮಯದಲ್ಲಿ ಸೂಕ್ತ ಅಲ್ಲ. ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇಡೀ ದೇಶ ಒಟ್ಟಾಗಿ ಪಾಕಿಸ್ತಾನಕ್ಕೆ ಇನ್ನಷ್ಟು ಹೇಗೆ ಬುದ್ಧಿ ಕಲಿಸಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕೇ ಹೊರತು. ಮೇ 16ರಿಂದ ಬಿಜೆಪಿಯಿಂದ ತಿರಂಗ ಯಾತ್ರೆಯಲ್ಲಿ ಪಕ್ಷದ ಬಾವುಟ ಬಳಕೆ ಇಲ್ಲ. ಇನ್ನು ಆಪರೇಷನ್ ಸಿಂಧೂರದ ಮೂಲಕ ಮೋದಿ ಜಗತ್ತಿಗೆ ಸಂದೇಶ ಕೊಟ್ಟಿದ್ದಾರೆ. ಹೀಗಾಗಿ ನಾವು ಸೈನಿಕರೊಂದಿಗೆ ಇದ್ದೀವಿ ಅಂತ ಬಿಜೆಪಿ ರಾಜ್ಯದಲ್ಲಿ ತಿರಂಗ ಯಾತ್ರೆ ನಡೆಸ್ತಾ ಇದೆ. ಈ ಬಗ್ಗೆ ಸುದ್ದಿಗೋಷ್ಠಿ ಮಾಡಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಹಿತಿ ಕೊಟ್ಟರು. ಮೇ 16ನೇ ತಾರೀಕು ಮತ್ತು 17ನೇ ತಾರೀಕು ಜಿಲ್ಲಾ ಕೇಂದ್ರದಲ್ಲಿ ತಿರಂಗ ಯಾತ್ರಾ ನಡೆಯಲಿದೆ. ಮೇ 18ರಿಂದ 23ರವರೆಗೂ ತಾಲೂಕು ಕೇಂದ್ರಗಳಲ್ಲಿ ಯಾತ್ರೆ ನಡೆಯಲಿದೆ. ಅಲ್ಲದೆ ಯಾತ್ರೆಯಲ್ಲಿ ಪಕ್ಷದ ಬಾವುಟ ಬಳಸಲ್ಲ ಅಂತ ಹೇಳಿದ್ರು. ಮೇ 15 ದೊಡ್ಡ ಮಟ್ಟದಲ್ಲಿ ಮಾಡ್ತೀರಿ. ಅದನ್ನು ಈಗಾಗಲೇ ನಾವು ಒಂದು ಮಾತುಕತೆಯನ್ನು ಮಾಡಿದ್ದೀರಿ. ಮಲ್ಲೇಶ್ವರ ಏನು ಹಿಂದೆ ಮಾಡಬೇಕು ಅಂತ ತೀರ್ಮಾನ ಆಗಿತ್ತು, ಮಲ್ಲೇಶ್ವರ ಸಂಪಿಗೆ ರಸ್ತೆ, ತಿರೂರು ಆಟದ ಮೈದಾನ, ಅಲ್ಲಿಂದ ಪ್ರಾರಂಭ ಆಗಿ ಮಲ್ಲೇಶ್ವರ 18ನೇ ಕ್ರಾಸ್ವರೆಗೂ ಈ ತಿರಂಗ ಯಾತ್ರೆ ಮಾಡಬೇಕು ಅನ್ನೋ ತೀರ್ಮಾನವನ್ನ ಮಾಡಿದಿರಿ. ಇದರಲ್ಲಿ ಯಾವುದೇ ಪಾರ್ಟಿ ಇಲ್ಲ. ಒಟ್ಟಾರೆ ಭಾರತ ಪಾಕಿಸ್ತಾನದ ಕದನ ವಿರಾಮದ ಮಧ್ಯೆ ಇಂದಿರಾ ಗಾಂಧಿ ನಿರ್ಣಯದ ಪೋಸ್ಟರ್ ವೈರಲ್ ಆಗ್ತಾ ಇದ್ದು, ಅದನ್ನು ಯೂತ್ ಕಾಂಗ್ರೆಸ್ ಪೋಸ್ಟರ್ ಅಂಟಿಸಿ ಪ್ರಚಾರಕ್ಕೆ ಇಳಿದಿದೆ. ಮುಂದೆ ಇದು ಯಾವ ರೀತಿ ರಾಜಕೀಯ ತಿರುವು ಪಡ್ಕೊಳ್ಳುತ್ತೆ ಕಾದ್ ನೋಡಬೇಕು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.